ಇನ್ನೊಂದಿಷ್ಟು ಪ್ರಶ್ನೆಗಳಿದ್ದಾವೆ ಸರ್. ಇದು ಜನಸಾಮಾನ್ಯರ ಪ್ರಶ್ನೆಗಳೇ ಕೇಳ್ತಾ ಹೋಗ್ತೀನಿ. ಮೊದಲ ಪ್ರಶ್ನೆ, ಮಹಾರಾಜರು ಕೂಡ ಈಗ ನಾವೆಲ್ಲ OTTಗಳಲ್ಲಿ ಸಿನಿಮಾ ನೋಡ್ತೀವಿ ಅಥವಾ ಸೀರೀಸ್ ನೋಡ್ತೀವಿ. ಮಹಾರಾಜರು, ಸಂಸದರು ಜವಾಬ್ದಾರಿಗಳು ಜಾಸ್ತಿ ಇದೆ. ಅರಮನೆಯಲ್ಲೂ ಈ OTT ನೋಡುವಂಥದ್ದೆಲ್ಲ ಇದೆಯಾ ಸರ್? ನೋಡ್ತಾರಾ? ಸಮಯ ಸಿಗುತ್ತಾ ಅದಕ್ಕೆ? OTTಗಿಂತ ನಾನು ಅದು ಸಬ್ಸ್ಕ್ರಿಪ್ಷನ್. ನಮ್ಮ ಬಾಸ್ಕೆಟ್ಬಾಲ್ ಇದೆ NBA. ಓಕೆ. ಸೊ ಬೆಳಗ್ಗೆ ಟೈಮ್ ಇದ್ದರೆ ನೋಡ್ತೀನಿ. ಹಾಂ. ಇನ್ನೊಂದು ಸಬ್ಸ್ಕ್ರಿಪ್ಷನ್ F1 ಇಡೋದು, ಫಾರ್ಮುಲಾ 1. ಅದು ಎರಡು ಟೈಮ್ ಇದ್ದರೆ ನೋಡೋದಷ್ಟೇ. ಬಾಕಿದೆಲ್ಲ ಇದೆ ಆಫ್ಕೋರ್ಸ್. ನಮ್ಮ ಹೆಂಡತಿ ಇರ್ಬೋದು, ಮಗ ಇರ್ಬೋದು, ಇವೆಲ್ಲರೂ ನೋಡ್ತಾರೆ. ನೆಟ್ಫ್ಲಿಕ್ಸು, ಏನೇನು ಬೇರೆ ಅದೆಲ್ಲೇನೋ ಇದೆಯಲ್ಲ ಅದೆಲ್ಲನೂ ನೋಡ್ತಾರೆ. ಮಾಮೂಲಿ ಅದೇನು ದೊಡ್ಡ ಏನು ಕುತೂಹಲದಲ್ಲ ಅದು ಮಾಮೂಲಿ. ಇದು ಏನು ಮನೆಗಳೆಲ್ಲ ಆಗುತ್ತೆ ಅದೇ ಥರ. ಓಕೆ. ಮಹಾರಾಜರು ಶಾಪಿಂಗ್ ಹೋಗ್ತಾರಾ? ಹೋಗಿದ್ರೆ ಎಲ್ಲಿ ಹೋಗ್ತಾರೆ? ಮೈಸೂರಲ್ಲ, ಬೆಂಗಳೂರಲ್ಲ? ಆಸಕ್ತಿ ಇರಲಿಲ್ಲ ನಮ್ಮ ಶಾಪಿಂಗ್ಗೆ. ಆಫ್ಕೋರ್ಸ್ ಮೈಸೂರಲ್ಲೆಲ್ಲ ಹೋಗೋಕ್ಕೂ ಆಗಲ್ಲ, ಸುಮ್ಮನೆ ಆ ಥರ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಬಿಡಲ್ಲ. ಸೊ ಅದಕ್ಕಾಗಿ ಬಿಡಲ್ಲ. ಬಟ್ ನನಗೆ ಶಾಪಿಂಗ್ ಅಂತಲ್ಲ, ಬಟ್ ಕೆಲವು ಅಟ್ಲೀಸ್ಟ್ ಈಗ ಫೋಟೋಗ್ರಫಿ ಇರ್ಬೋದು, ಏನಾದರೂ ಡಿಜಿಟಲ್ ಸಾಮಾನು ಇರ್ಬೋದು, ಅದೆಲ್ಲ ಒಂದಷ್ಟು ಆಸಕ್ತಿ ಇರುತ್ತೆ. ಸೊ ಅದು ಏನಾದರೂ ಇಲ್ಲಿ ಡೆಲ್ಲಿಯಲ್ಲಿ ಅಥವಾ ಎಲ್ಲೋ ಅಬ್ರಾಡ್ ಇದ್ದರೆ ಒಂದು ಅವಕಾಶ ಸಿಕ್ಕಿದ್ರೆ ನಂಗೆ ಯಾವತ್ತೂ ಇಷ್ಟ. ಐ ಲೈಕ್ ಗೋಯಿಂಗ್ ಟು ಅ ಬುಕ್ ಸ್ಟೋರ್. ಬುಕ್ ಸ್ಟೋರಿಗೆ ಹೋಗ್ತೀರಿ? ಐ ಲೈಕ್ ಗೋಯಿಂಗ್ ಟು ಅ ಬುಕ್ ಸ್ಟೋರ್. ಇವಾಗ ಎಲ್ಲೂ ಇಲ್ವಲ್ಲ ಬುಕ್ ಸ್ಟೋರ್ಗಳು, ಭಾಳ ಕಡಿಮೆ ಇರೋದು. ಮಹಾರಾಜರಿಗೆ ಸಿನಿಮಾ ನೋಡೋ ಆಸಕ್ತಿ ಇಲ್ಲ ಸರ್? ನನ್ನ ಮುಂಚೆನೂ ಇರಲಿಲ್ಲ ಅದು. ಸಿನಿಮಾ ಹೋಗೋದೇನೋ ಅಷ್ಟೇನು ಆಸಕ್ತಿ ಇರಲಿಲ್ಲ. ಥಿಯೇಟರಿಗೆ ಹೋಗದೆ ಮಹಾರಾಜರು ಎಷ್ಟು ವರ್ಷಗಳಾಗಿರ್ಬೋದು? ಇಲ್ಲ, ಥಿಯೇಟರ್ಗೆ ಹೋಗ್ತಾ ಇರ್ತೀನಿ, ಏನೇನೋ ಶೋ ಕರೀತಾರೆ, ಸೊ ಅದಕ್ಕಾಗಿ ಹೋಗ್ತಾ ಇರ್ತೀನಿ. ಆದರೆ ನಾನೇ ಸ್ವಂತ ಒಂದು ಆಸಕ್ತಿಯಲ್ಲಿ ಹೋಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.